ನಮಸ್ಕಾರ ಅಭ್ಯರ್ಥಿಗಳೇ, ವಿದ್ಯಾರ್ಥಿಗಳೇ ಮತ್ತು ನಮ್ಮ ಪಾಲಕರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಿಮ್ಮ ಒಂದು ಭಾಳ ದಿನಗಳಿಂದ ಏನು ಕಾಯ್ತಾ ಇದ್ದೀರಿ ನಿಮ್ಮ ಮಗುವಿನ ರಿಸಲ್ಟ್ ಬಗ್ಗೆ, ಅದು ಇವತ್ತು ರಿಲೀಸ್ ಆಗಿದೆ. ಭಾಳಷ್ಟು ಅಭ್ಯರ್ಥಿಗಳು, ವಿದ್ಯಾರ್ಥಿಗಳು, ಪಾಲಕರು ಟೆನ್ಷನಲ್ಲಿ ಕೂಡ ಇದ್ದಾರೆ. ಏನಂದರೆ ನಮ್ಮದು ಭಾಳ ನಿಯರೆಸ್ಟ್ ಇದೆ, 80 ಮೇಲೆ ಕೂಡ ಮಾರ್ಕ್ಸ್ ಕೂಡ ತೊಗೊಂಡಿದ್ದಾರೆ, ಆದರೆ ಫಸ್ಟ್ ಲಿಸ್ಟಲ್ಲಿ ಯಾಕೆ ಬಂದಿಲ್ಲ ಅಂಥೇಳಿ. ಸೊ ಅಂಥ ಅಭ್ಯರ್ಥಿಗಳಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಹೇಳೋದು ಒಂದೇ ಬಯಸ್ತೇನೆ. ನಾನು 2 ವರ್ಷದಿಂದ ನಾನು ನೋಡ್ತಾ ಬಂದಂತೆ ಯಾರಿಗೂ ಕೂಡ ಮಿಸ್ ಆಗಿಲ್ಲ. ಮ್ಯಾಕ್ಸಿಮಮ್ ಎಲ್ಲರಿಗೂ ಕೂಡ ಸೀಟ್ ಸಿಕ್ಕಿದೆ. ನಿಮ್ಮ ಯಾಕಂದರೆ ಈಗ ಕಾಂಪಿಟೇಷನ್ ಯುಗ ನಿಮ್ಗೆ ಗೊತ್ತೇ ಇರುವಂತೆ ಪ್ರತಿ ವರ್ಷದಂತೆ ವರ್ಷ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ಆಮೇಲೆ ವಿದ್ಯಾರ್ಥಿಗಳ ಕಾಂಪಿಟೇಷನ್ ಕೂಡ ಹೆಚ್ಚಿಗೆ ಆಗುತ್ತೆ. ಟ್ರೈನಿಂಗು, ಕೋಚಿಂಗ್ ಅಂತ ಕಾಂಪಿಟೇಷನ್ ಮೇಲೆ ಇರೋದರಿಂದ, ಇದೊಂದು ಕಾಂಪಿಟೇಟಿವ್ ಇರೋದರಿಂದ ಸೊ ವಿದ್ಯಾರ್ಥಿಗಳಿಗೆ ಇದೊಂದು ಪ್ರೆಷರೈಸ್ ಆಗುತ್ತೆ, ಪಾಲಕರಿಗೆ ಕೂಡ ಇದೊಂದು ಪ್ರೆಷರೈಸ್ ಆಗುತ್ತೆ. ಸೊ ಹಾಗಂತೇಳಿ ವಿದ್ಯಾರ್ಥಿಗೆ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮಗೆ ಇನ್ನೂ ಸೆಕೆಂಡ್ ರೌಂಡು, ಥರ್ಡ್ ರೌಂಡು ಮತ್ತು ಇನ್ನೂ ಮತ್ತೆ ಥರ್ಡ್ ರೌಂಡಲ್ಲಿ ಉಳಿದಿರುವಂಥ ಸೀಟ್ಗಳನ್ನು ಡೈರೆಕ್ಟ್ ಸ್ಕೂಲ್ಗಳಿಗೆ ಹೋಗಿ ನೀವು ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಒಂದು ಚಾನ್ಸಸನ್ನು ಹೋದ ವರ್ಷ ಕೊಟ್ಟಿದ್ದರು, ಈ ವರ್ಷ ಕೂಡ ಕೊಡ್ತಾರೆ. ನೀವು ಕಾಮೆಂಟ್ಸ್ ಬಾಕ್ಸಲ್ಲಿ ನೋಡಿದರೆ ಸುಮಾರು ವಿದ್ಯಾರ್ಥಿಗಳು ಹಾಕಿರುವಂಥದ್ದು, ನಮಗೆ ಸಿಕ್ಕಿರುವಂಥ ಕಾಲೇಜ್ ಇಷ್ಟ ಇಲ್ಲ, ನಾವು ಬೇರೆ ಕಾಲೇಜ್ ಸ್ಕೂಲ್ ಅಂದರೆ ಸಿಕ್ಕಿರುವಂಥ ಸ್ಕೂಲ್ ಇಷ್ಟ ಆಗಿಲ್ಲ, ಬೇರೆ ಸ್ಕೂಲಿಗೆ ನಾವು ಹೋಗಬೇಕು ಬರುತ್ತಾ ಅಂತ ಕೂಡ ಕೇಳ್ತಾ ಇದ್ದಾರೆ. ಅಂದರೆ ಸಿಕ್ಕಿರುವಂಥ ಸೀಟನ್ನು ಕೂಡ ಬಿಡಲಿಕ್ಕೆ ರೆಡಿ ಇದ್ದಾರೆ ವಿದ್ಯಾರ್ಥಿಗಳು. ಅರೌಂಡ್ 50 ಒಂದು ಸ್ಕೂಲಲ್ಲಿ ಏನಾದರೂ ಒಂದು 20 ಸೀಟುಗಳು ಇದ್ದಾವಂತ ಅಂದ್ಕೊಂಡ್ರೆ, ಅಥವಾ ಅದರಲ್ಲಿ ಒಂದು 6ರಿಂದ 7 ಸೀಟುಗಳು ಮತ್ತು ರಿಮೇನ್ಸ್ ಆಗಿ ಉಳಿದೇ ಬಿಡ್ತವೆ. ಒಂದು 12 ಹಬ್ಬ ಅಂದರೆ 12 ಅಡ್ಮಿಷನ್ ಆಗ್ತವೆ, ಇಲ್ಲಾಂದರೆ ಆಗೋದಿಲ್ಲ. ಯಾಕಂದರೆ ಅವಾಗಿರುವಂಥ ಕ್ರೇಜು, ಹೋದ ವರ್ಷ ಏನೋ ಅಪ್ಲಿಕೇಶನ್ ಹಾಕಿದ್ರಲ್ಲ ಆ ಟೈಮಲ್ಲಿರುವಂಥ ಕ್ರೇಜು ಈಗ 6 ತಿಂಗಳ ನಂತರ ಕ್ರೇಜ್ ಇರೋದಿಲ್ಲ ವಿದ್ಯಾರ್ಥಿಗಳಲ್ಲಿ. ಅಳಕ್ಕೆ ಶುರು ಮಾಡ್ತವೆ, ಪೇರೆಂಟ್ಸ್ ಮನಸ್ಸು ಚೇಂಜ್ ಮಾಡಿರ್ತಾರೆ. ಒಂದು 20% ಪ್ರತಿ ಜಿಲ್ಲೆಯಲ್ಲೂ 20 ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆದ್ರು ಕೂಡ ಮನಸ್ಸಿಗೆ ಮಾಡೋದಿಲ್ಲ, ಹೋಗುವುದಿಲ್ಲ. ಅಂಥ ಸೀಟುಗಳು ಸೆಕೆಂಡ್ ರೌಂಡಲ್ಲಿ ನಿಮಗೆ ಸಿಗ್ತವೆ. ನಾನು ಕೂಡ ನಮ್ಮ ಚಾನಲ್ ಮುಖಾಂತರ ನಾನು ಪ್ರಾರ್ಥನೆ ಕೂಡ ಮಾಡ್ತೀನಿ, ಪ್ರತಿಯೊಬ್ಬರಿಗೂ ಕೂಡ ಸೀಟ್ ಸಿಗಲಿ ಅಂಥೇಳಿ. ನನ್ನ ಅದೇ ಒಂದು ಆಶಯ ಆಗಿದೆ, ಏನಂತಂದರೆ ಎಲ್ಲರಿಗೂ ಕೂಡ ಸೀಟ್ ಸಿಗಲಿ ಅಂಥೇಳಿ ನಾನು ಯಾವಾಗಲೂ ಬಯಸ್ತಿರ್ತೇನೆ. ಈಗೂ ಕೂಡ ನಾನು ಬಯಸ್ತಾ ಇದ್ದೀನಿ, ಎಲ್ಲರಿಗೂ ಸಿಗಲಿ ಅಂಥೇಳಿ. ಸೊ ಈ ವಿಡಿಯೋದಲ್ಲಿ ನಾನು ಏನು ಮಾಹಿತಿ ಸರ್, ಅಡ್ಮಿಷನ್ಗೆ ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ಅಂತ ಒಂದು ಪ್ರಶ್ನೆ, 2-3 ಜನ ಪ್ರಶ್ನೆ ಕೇಳಿರುವಂಥದ್ದು ಮತ್ತು ನಿಮ್ಮದು ಕೂಡ ಪ್ರಶ್ನೆ ಆಗಿರ್ಬೋದು. ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಯಾರೆಲ್ಲ ಅಭ್ಯರ್ಥಿಗಳು ಚಾನಲ್ಗೆ ಹೊಸಬರಿದ್ದೀರಾ, ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ಮತ್ತು ಕಾಮೆಂಟ್ಗಳನ್ನು ಹಾಕ್ತಾಯಿದ್ದೀರಿ, ನಮ್ಮ ಚಿಕ್ಕದಂಥ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ನೋಡಿ ಪಾಲಕರೇ ಮತ್ತು ಅಭ್ಯರ್ಥಿಗಳೇ, ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅನ್ನೋದನ್ನು ನಾನು ಸ್ಪಷ್ಟವಾಗಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ಕೂಡ ನೀವು ಸ್ಕೂಲ್ನವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ನಿಮಗೆ ಒಂದು ಮೆಸೇಜು ಕೂಡ ಹಾಕ್ಬೋದು, ಕಾಲು ಕೂಡ ಮಾಡ್ಬೋದು, ಅಥವಾ ನೀವೇ ಹೋಗಿ ಅಲ್ಲಿ ವಿಸಿಟ್ ಮಾಡ್ಬೋದು. ಫಸ್ಟಿಗೆ ಏನು ಮಾಡಬೇಕಪ್ಪ ಅಂದ್ರೆ ಒಂದು 6 ಪಾಸ್ಪೋರ್ಟ್ ಸೈಜ್ ಫೋಟೋಸ್, ಕಲರ್ ಫೋಟೋಸ್ ಇರಬೇಕು. ರೀಸೆಂಟ್ ಪಾಸ್ಪೋರ್ಟ್ ಸೈಜ್ 6 ಫೋಟೋ ತೊಗೊಳ್ರಿ. ಅದಾದಮೇಲೆ ನೀವು ಏನೀಗ ಎಕ್ಸಾಮ್ ಬರೆದಿದ್ದೀರಾ, ಎಕ್ಸಾಮ್ ಹಾಲ್ ಟಿಕೆಟ್, ಓಕೆ, ಎಕ್ಸಾಮ್ ಹಾಲ್ ಟಿಕೆಟನ್ನು ಕೂಡ ತೊಗೊಳ್ರಿ. 2 ಆಯಿತು, ಓಕೆನಾ. 3ನೇದು ನಿಮ್ಮದು ಸ್ಯಾಟ್ಸ್ ID ನಂಬರ್, ಸ್ಯಾಟ್ಸ್ ನಂಬರ್ ಅಂತ ಇರುತ್ತಲ್ಲ, ಸ್ಕೂಲ್ ಸ್ಯಾಟ್ಸ್ ID ನಂಬರ್ಕೊಂಡು ತೊಗೊರಿ, ಆಯಿತಾ. ಅದಾದಮೇಲೆ ನಿಮ್ಮದು 5th ಮಾರ್ಕ್ಸ್ ಕಾರ್ಡ್, ಓಕೆ. ಸೊ 5th ಮಾರ್ಕ್ಸ್ ಕಾರ್ಡ್ ಬೇಕು. ಇದಾದ ನಂತರ ನೆಕ್ಸ್ಟಪ್ಪ ಅಂದರೆ ನಿಮ್ಮದು ಕಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್, ಓಕೆನಾ. ಒಬ್ಬೊಬ್ಬರಲ್ಲಿ 2 ಒಂದರಲ್ಲಿರುತ್ತೆ. OBC ಅವರಿಗೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಒಂದರಲ್ಲಿರುತ್ತೆ, SC ST ದವ್ರಿಗೆ ಬೇರೆ ಬೇರೆ ಇರುತ್ತೆ. ಬೇರೆ ಬೇರೆ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ವಿದ್ಯಾರ್ಥಿದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ತೊಗೋಬೇಕು. ಮತ್ತು ವಿದ್ಯಾರ್ಥಿದು ಆಧಾರ್ ಕಾರ್ಡ್ ತೊಗೋಬೇಕು. ಮತ್ತು ಪೇರೆಂಟ್ಸದ್ದು ಕೂಡ ಅಂದರೆ ತಂದೆ ತಾಯಿದು ಕೂಡ ಆಧಾರ್ ಕಾರ್ಡ್ ಇಲ್ಲಿ ತೊಗೋಬೇಕಾಗತ್ತೆ, ಓಕೆ. ಇಷ್ಟು ನೀವು ವೆರಿ ಇಂಪಾರ್ಟೆಂಟ್. ಇದಾದ ನಂತರ ಏನು ಮಾಡ್ತಾರೆ ಸ್ಕೂಲ್ನವ್ರು, ನಿಮ್ಮ ಹತ್ರ 20 ರೂಪಾಯ್ದು ಬಾಂಡ್ ಪೇಪರ್ ಹೇಳ್ಬೋದು ನಿಮಗೆ. ಒಂದು 20 ರೂಪಾಯ್ದು ಬಾಂಡ್ ಪೇಪರ್ ನಿಮ್ಮ ನಡುವೆ ಸ್ಕೂಲ್ ನಡುವೆ ಬಾಂಡ್ ಪೇಪರ್ ಮಾಡೋಕ್ಕೆ ಹೇಳ್ತಾರೆ. ಅದನ್ನು ಸ್ಕೂಲಲ್ಲಿ ಕೇಳ್ಕೊಳ್ರಿ, ಮ್ಯಾಟ್ರೆಲ್ಲಾನು ಏನು ಮ್ಯಾಟ್ರ್ ಬರ್ಸ್ಕೋಬೇಕಂತೇಳಿ. ಅದಾದಮೇಲೆ ನಿಮ್ಗೆ ಸ್ಕೂಲವ್ರು ಹೇಳ್ಬೋದು ಏನಂತಂದರೆ ಫಿಟ್ನೆಸ್ ಸರ್ಟಿಫಿಕೇಟ್, ಮೆಡಿಕಲ್ ಫಿಟ್ನೆಸ್ ಎಲ್ಲ ತಾಲೂಕು ಮತ್ತು ಆರೋಗ್ಯ ಆಸ್ಪತ್ರೆಗಳಲ್ಲಿ ಸಿಗುತ್ತಿದ್ದು, ಓಕೆ. ಅವತ್ತೇ ಆಗಿಂದಾಗೆ ಒಂದು 6 ತಾಸಲ್ಲಿ ಮಾಡಿಕೊಡ್ತಾರೆ. ನಿಮ್ಮದು ಮೆಡಿಕಲ್ ಚೆಕಪ್ ಮಾಡಿ ಸಿಂಪಲ್ ಆದಂಥ ಒಂದು ಫಿಟ್ನೆಸ್ ಸರ್ಟಿಫಿಕೇಟನ್ನು ಕೂಡ ನಿಮ್ಗೆ ಕೇಳ್ಬೋದು. ಅದನ್ನು ಸ್ಕೂಲಲ್ಲಿ ಕೇಳ್ಕೊಳ್ರಿ. ಹೋದ ವರ್ಷ ವಿದ್ಯಾರ್ಥಿ ತೊಗೊಂಡು ಹೋಗಿದ್ರು, ಈ ವರ್ಷ ಕೂಡ ಕೇಳ್ಬೋದು. ಇಷ್ಟು ಡಾಕ್ಯುಮೆಂಟ್ಗಳು ನೀವು ರೆಡಿ ಮಾಡ್ಕೋಬೇಕಾಗತ್ತೆ, ಓಕೆನಾ. ಮತ್ತು ಒಂದೊಂದು ಸೆಟ್ ಜೆರಾಕ್ಸು ಕೂಡ ತೊಗೊಳ್ರಿ, ಓಕೆನಾ. ಆಮೇಲೆ ಏನಾದ್ರು ಹೆಚ್ಚು ಮಿಸ್ ಆಗಿರುವಂಥವುಗಳನ್ನು ನಿಮ್ಮ ಸ್ಕೂಲಲ್ಲಿ ವಿಸಿಟ್ ಮಾಡಿದಾಗ ಅವ್ರು ಹೇಳ್ತಾರೆ ಇದು ಬೇಕಂತ. ಮತ್ತು ಇನ್ನೊಂದು ಇರೋದು ಇಂಪಾರ್ಟೆಂಟ್ ಅಂದರೆ ವಿದ್ಯಾರ್ಥಿದು ಬ್ಯಾಂಕ್ ಪಾಸ್ಬುಕ್ ಬೇಕು. ಬ್ಯಾಂಕ್ ಪಾಸ್ಬುಕ್, ಜಾಯಿಂಟ್ ಅಕೌಂಟ್ ಇದ್ದರೂ ಕೂಡ ನಡೀತದೆ, ಬ್ಯಾಂಕ್ ಪಾಸ್ಬುಕ್ದು ಅದನ್ನು ಕೂಡ ನೀವು ತೊಗೊಂಡು ಹೋಗಬೇಕು, ಓಕೆ. ಇಷ್ಟು ಡಾಕ್ಯುಮೆಂಟ್ಗಳು ಇಂಪಾರ್ಟೆಂಟ್ ಇರುತ್ತೆ, ರೆಡಿ ಮಾಡ್ಕೊಂಡು ಹೋಗಿ.